ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಶಿರಸಿಯ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಕಾಳು ಮೆಣಸಿನ ಹಬ್ಬ ಹಾಗೂ ಕಾಫಿ ಸಂಭ್ರಮ 2026 ಕಾರ್ಯಕ್ರಮವನ್ನು ಜನವರಿ 10ರಂದು ತಾಲೂಕಿನ ನೀರನಹಳ್ಳಿ ಸೀತಾರಾಮ ಹೆಗಡೆ ಮನೆ ಅಂಗಳದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಕದಂಬ ಸಂಸ್ಥೆಯ ಕಚೇರಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಶಂಭುಲಿಂಗ ಹೆಗಡೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅಂದು ಬೆಳಗ್ಗೆ 9:30ರಿಂದ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ಯುವ ಕೃಷಿಕರಿಗೆ ರಾಣಿ ಚೆನ್ನಭೈರಾದೇವಿ ಪುರಸ್ಕಾರ, ಕೃಷಿ ಕ್ಯಾಲೆಂಡರ್ ಬಿಡುಗಡೆ, ಹಿರಿಯ ವಿಜ್ಞಾನಿಗಳೊಂದಿಗೆ ಕ್ಷೇತ್ರ ವೀಕ್ಷಣೆಯೂ ನಡೆಯಲಿದೆ. ಕಾಳು ಮೆಣಸು ಹಾಗೂ ಕಾಫಿ ಕೃಷಿಯ ಪ್ರೋತ್ಸಾಹ ನಮ್ಮ ಉದ್ದೇಶವಾಗಿದೆ ಎಂದರು. ಬೆಳಿಗ್ಗೆ 11 ಗಂಟೆಗೆ ಕಾಫಿ ಮಂಡಳಿ ಬೆಂಗಳೂರು ಅಧ್ಯಕ್ಷ ಎಂಜೆ ದಿನೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕದಂಬ ಸಂಸ್ಥೆಯ ಅಧ್ಯಕ್ಷ ಶಂಭುಲಿಂಗ ಹೆಗಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿವಿಧ ಪ್ರದರ್ಶನಗಳ ಉದ್ಘಾಟನೆಯನ್ನು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಉಪಕೇಂದ್ರ ಅಪ್ಪಂಗಳ ಮುಖ್ಯಸ್ಥ ಡಾಕ್ಟರ್ ಅಂಕೇಗೌಡ ನಡೆಸಲಿದ್ದು, ಮುಖ್ಯ ಅತಿಥಿಯಾಗಿ ವಿಶ್ರಾಂತ ವಿಜ್ಞಾನಿ ಡಾಕ್ಟರ್ ಎಂಎನ್ ವೇಣಿಗೋಪಾಲ್ ಮೈಸೂರು, ಶಿರಸಿ ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಸತೀಶ್ ಬಿಪಿ, 7 ಗ್ರೂಪ್ ಅಧ್ಯಕ್ಷ ಎಚ್ಎಸ್ ಧರ್ಮರಾಜ್, ಕೃಷಿಕ ಜಿಎಂ ಲಕ್ಷ್ಮಣಗೌಡ, ಶಿವಮೊಗ್ಗ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮುಖ್ಯಸ್ಥ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ, ಶಿರಸಿ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಪ್ರಸಾದ್ ಪಿಎಸ್ ಭಾಗವಹಿಸಲಿದ್ದಾರೆ ಎಂದರು. ಮಧ್ಯಾಹ್ನ 12:30ರಿಂದ 1:30ರವರೆಗೆ ವಿಶೇಷ ಗೋಷ್ಠಿ ನಡೆಯಲಿದ್ದು, ಕಾಫಿ ಮತ್ತು ಕಾಳು ಮೆಣಸಿನ ಗುಣಮಟ್ಟ ನಿರ್ವಹಣೆ ಕುರಿತು ನಡೆಯುವ ಗೋಷ್ಠಿಯಲ್ಲಿ 7 ಅಧ್ಯಕ್ಷ ಎಚ್ಎಸ್ ಧರ್ಮರಾಜ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 2:30ರಿಂದ 4 ಗಂಟೆಯವರೆಗೆ ಆರ್ಥಿಕ ಸಬಲತೆಗೆ ಕಾಳುಮೆಣಸು ಮತ್ತು ಕಾಫಿ ವಿಷಯವಾಗಿ ಸಂವಾದ ನಡೆಯಲಿದ್ದು, ಕೃಷಿ ವಿಜ್ಞಾನಿ ಕಿಶೋರ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ವಿಶ್ರಾಂತ ವಿಜ್ಞಾನಿ ಡಾಕ್ಟರ್ ಎಂಎನ್ ವೇಣುಗೋಪಾಲ್ ಮೈಸೂರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಬಳಿಕ ಸಾಯಂಕಾಲ 4 ಗಂಟೆಗೆ ವಿಜಯೇಂದ್ರ ಹೆಗಡೆ ಶಿಂಗನಮನೆ ಅಧ್ಯಕ್ಷತೆ ವಹಿಸಲಿದ್ದು, ಅಂತಾರಾಷ್ಟ್ರೀಯ ಕಾಳು ಮೆಣಸು ಸಮುದಾಯ ಪುರಸ್ಕೃತ ಅಮಾನುಲ್ಲಾ ಖಾನ್, ಪ್ರಗತಿಪರ ಕೃಷಿಕರಾದ ರಾಮಚಂದ್ರ ಹೆಗಡೆ ಗಡಿಕೈ, ಸುಧೀರ್ ಚವತಿ, ಶ್ರೀಧರ್ ಚವತಿ, ಭಾರತೀಯ ಕಿಸಾನ್ ಸಂಘ ಯಲ್ಲಾಪುರದ ಅಧ್ಯಕ್ಷ ವಿಘ್ನೇಶ್ವರ್ ಭಟ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ಕದಂಬ ಸಂಸ್ಥೆಯ ನಾರಾಯಣ ಹೆಗಡೆ ಗಡಿಕೈ ಮಾತನಾಡಿ, ಪ್ರತಿ ವರ್ಷವೂ ಈ ಹಬ್ಬ ಆಚರಿಸಲು ನಾವು ನಿರ್ಧರಿಸಿದ್ದೇವೆ. ಕಾಳು ಮೆಣಸು ಪ್ರೋತ್ಸಾಹಕ್ಕೆ ಇದು ಸಹಕಾರಿಯಾಗಿದೆ. ರೈತರಿಗೂ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಇದಲ್ಲದೆ ಕಾಫಿ ಬೆಳೆ ಉತ್ತೇಜನಕ್ಕೂ ಅನುಕೂಲ ಎಂಬಂತೆ ಕಾಫಿ ಸಂಭ್ರಮವನ್ನು ನಡೆಸಲು ಉದ್ದೇಶಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ವೇಳೆ ಪ್ರಮುಖರಾದ ಜಿಆರ್ ಹೆಗಡೆ, ಪ್ರಸಾದ್ ಶರ್ಮಾ, ಕಿಶೋರ್ ಹೆಗಡೆ, ರಾಜೇಂದ್ರ ಜೋಶಿ ಉಪಸ್ಥಿತರಿದ್ದರು. ಪ್ರಧಾನವಾಗಿ ಪ್ರತಿ ವರ್ಷವೂ ಈ ಒಂದು ಹಬ್ಬವನ್ನು ನಾವು ಆಚರಿಸಬೇಕು ಅಂತ. ಕಾಳು ಮೆಣಸು ಮತ್ತು ಕಾಫಿಯ ಮೌಲ್ಯವರ್ಧಿತ ಗುಣವರ್ಧಿತ ಬೆಳೆ ಪಡ್ಕೊಳ್ಳಿಕ್ಕೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ನಮ್ಮ ಭಾಗದಲ್ಲಿ ತಯಾರು ಮಾಡಲಿಕ್ಕೆ ಈ ರೀತಿಯ ಹಬ್ಬ ತುಂಬ ಪ್ರಯೋಜನವನ್ನು ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಇದನ್ನು ಈ ವರ್ಷ ಆಯೋಜನೆ ಮಾಡ್ತಾ ಇದ್ದೀವಿ. ಇದನ್ನು ಪ್ರಧಾನವಾಗಿ ಕಾಳು ಮೆಣಸನ್ನು ಯಾರು ಅತ್ಯುತ್ತಮವಾಗಿ ಬೆಳೀತಾ ಇದ್ದಾರೆ ಅಂತಹ ರೈತರನ್ನು ಆಯ್ಕೆ ಮಾಡಿ ಅವರಿಗೆ ರಾಣಿ ಚೆನ್ನಭೈರಾದೇವಿ ಪ್ರಶಸ್ತಿನ ಕೊಡ್ತಕ್ಕಂಥದ್ದಕ್ಕೆ ತಜ್ಞರ ತಂಡ ಕಿಶೋರ್ ಹೆಗಡೆ ಅವರು, ವೀರೇಂದ್ರ ಪ್ರಸಾದ್ ಅವರು, ಜಿಆರ್ ಇವರೆಲ್ಲರೂ ಈಗಾಗಲೇ ಈ ಭಾಗದ ವಿವಿಧ ಕಾಳು ಮೆಣಸಿನ ಬೆಳೆಗಾರರ ತೋಟಗಳಿಗೆ ಹೋರಾಡಿ ಅವರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಪ್ರಧಾನ. ಆಮೇಲೆ ನಮ್ಮ ಭಾಗದಲ್ಲಿ ಕಾಫಿ ಟೆಂಡರ್ ಸಿಸ್ಟಮ್, ಈ ಕರ್ನಾಟಕದಲ್ಲಿ ಇವರಿಗೆ ಟೆಂಡರ್ ಸಿಸ್ಟಮ್ ಇರಲಿಲ್ಲ. ನಮ್ಮ ಭಾಗದಲ್ಲಿ ಇದು ಪ್ರಪ್ರಥಮವಾಗಿ ಕಳೆದ ವರ್ಷ ಪ್ರಾರಂಭ ಆಯಿತು. ಕಳೆದ 1 ವರ್ಷದಲ್ಲಿ ಸುಮಾರು 800 ಕ್ವಿಂಟಲ್ ಕಾಫಿ ನಮ್ಮ ಭಾಗದ ಟೆಂಡರ್ ಸಿಸ್ಟಮ್ನಲ್ಲಿ ಮಾರ್ಕೆಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾಫಿ ಬೋರ್ಡು ಅದರ ಯಾವ್ಯಾವ ಸೌಲಭ್ಯಗಳನ್ನು ನಮ್ಮ ಭಾಗಕ್ಕೂ ತೆಗೆದುಕೊಂಡು ಬರ್ಬೋದು. ಆ ದೃಷ್ಟಿಯಿಂದ ಕಾಫಿ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಅವ್ರನ್ನ ಆಹ್ವಾನ ಮಾಡಿದ್ದೇವೆ. ಅವರು ತುಂಬ ಸಂತೋಷದಿಂದ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ಕಾಳು ಮೆಣಸು ಮತ್ತು ಕಾಫಿಯ ದೊಡ್ಡ ವ್ಯಾಪಾರಸ್ಥರು, ಬೆಳೆಗಾರರು ಆಗಿರ್ತಕ್ಕಂಥ ಧರ್ಮರಾಜ್ ಅವರು, ಲಕ್ಷ್ಮಣಗೌಡರು ಅವರು ಕೂಡ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಕಾಳು ಮೆಣಸಿನ ಪುನರುಜ್ಜೀವನಕ್ಕೆ ಕಾರಣೀಕರ್ತರಾದವರು ಮತ್ತು ಕಾಫಿಯನ್ನು ನಮ್ಮಲ್ಲಿ ಅಂತರ್ಬೆಳೆಯಾಗಿ ಬೆಳೆಸಲಿಕ್ಕೆ ಪ್ರೇರಕರಾಗಿರ್ತಕ್ಕಂಥ ಡಾಕ್ಟರ್ ಎಂಎನ್ ವೇಣುಗೋಪಾಲ್. ಇವತ್ತು ಕರ್ನಾಟಕ ಕಾಳು ಮೆಣಸಿನ ಉತ್ಪಾದನೆಯಲ್ಲಿ ಇಡೀ ಭಾರತದಲ್ಲೇ ಮುಂಚೂಣಿಯಲ್ಲಿದೆ. ಒಂದು ಕೇರಳ ಆಗಿತ್ತು, ಇವತ್ತು ಕೇರಳಕ್ಕೆ ನಮ್ಮ ಭಾಗದಿಂದ ಅಲ್ಲಿ ಹೋಗಿ ಮಾರ್ಕೆಟ್ ಆಗ್ತಾ ಇದೆ. ಅಲ್ಲಿ ವಾಸ್ತವಿಕವಾಗಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಾಳು ಮೆಣಸು ಉತ್ಪಾದನೆ ಆಗ್ತಾ ಇರೋದು ಕರ್ನಾಟಕದಲ್ಲಿ. ಈ ನೆಲೆ ಅದಕ್ಕೆ ರೂವಾರಿ ಆಗಿರ್ತಕ್ಕಂಥವ್ರು ಎಂಎನ್ ವೇಣುಗೋಪಾಲ್. ಅವ್ರ ಜೊತೆಗೆ ಕೈಗೌಡರು, ಕಿಶೋರ್ ಹೆಗಡೆ ಅವರು ಮತ್ತು ನಮ್ಮ BM ಹೆಗಡೆ ಶಿವಮನೆ ಅವರು, ಇವರೆಲ್ಲರೂ ಕೂಡ ನಮ್ಮ ಜೊತೆ ಇರ್ತಾರೆ. ಅದ್ರ ಜೊತೆಗೆ ವಿವಿಧ
ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.